ಇವಾಗ ನೋಡಿದ್ರೆ ಆಗಲ್ಲ, ಕ್ಯಾನ್ಸಲ್ ಮಾಡ್ತೀನಿ ಅಂತವ್ರೆ. 2 ಅವರ್ ಕಾಯಿಸ್ಬಿಟ್ಟು ಏನು ಮಾಡೋದು ಗೊತ್ತಿಲ್ಲ. ಕ್ಯಾನ್ಸಲ್ ಅದು ಹೆಂಗೆ ಮಾಡ್ತಾರೆ ಇವರು, ನೋಡಬೇಕು ಕೋರ್ಟವ್ರು ಏನು ಮಾಡ್ತಾರೆ ಅಂತ. ನೋಡೋಣ ಬನ್ನಿ. ಇವಾಗ ಹತ್ರ ಒಂದು 3 ದೋಸೆ ತಿನ್ಕೊಂಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಬ್ಲಾಗು ಸ್ಟಾರ್ಟ್ ಮಾಡ ಬನ್ನಿ. ಬೆಳಗ್ಗೆ ಡ್ಯೂಟಿ ಇವಾಗ ಆನ್ ಮಾಡಿದ್ದೀನಿ 9:30ಗೆ. ಟಿಫನ್ ಮಾಡ್ಕೊಂಡು ಎಲ್ಲ ರಾತ್ರಿ ಬಂದದ್ದು ಲೇಟ್ ಆಗಿದ್ದರಿಂದ ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟು ಇವಾಗ ಆನ್ ಮಾಡಿದ್ದೀನಿ. ಬನ್ನಿ ಹೋಗೋಣ. ಡ್ಯೂಟಿ ಎಲ್ಲೆಲ್ಲಿ ಬರುತ್ತೆ, ಎಷ್ಟು ಬರುತ್ತೋ ಇಲ್ವೋ, ಎಷ್ಟಾಯಿತು ಏನು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಫುಲ್ ವೀಡಿಯೋ ನೋಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಪಂಚರ್ ಅಂಗಡಿ ಹತ್ರ ಬಂದೆ. ನೆನ್ನೆ ಪಂಚರ್ ಆಗಿತ್ತಲ್ಲ, ಪಂಚರ್ ಹಾಕ್ಸ್ಕೊಂಡ್ಬಿಟ್ಟು ಬಂದಿದ್ದೀನಿ. ಬಿತ್ತವ್ರೆ. ನೆನ್ನೆ ಏರ್ ಇಳ್ದೋಯ್ತಾಯಿತ್ತು, ಬಿಟ್ಬಿಟ್ಟು ಸ್ಟೆಪ್ನಿ ಫಿಟ್ ಮಾಡ್ಕೊಂಡು ಹೋಗಿ ಅನ್ಲೋಡ್ ಮಾಡ್ಕೊಂಡು ಹಂಗೆ ಬಂದೆ. ಪಂಚರ್ ಹಾಕ್ತಾನೆ ಲೇಟಾಗಿತ್ತು, ಅದಕ್ಕೆ ಇವಾಗ ಬಂದಿದ್ದೀನಿ. ಬೆಳಗ್ಗೆ ಪಂಚರ್ ಹಾಕ್ಸೋಣ BHL ಹತ್ರ. ಅಲ್ಲೊಂದು ಪಂಚರ್ ಆಗೈತೆ ನೋಡಿ, ಅಲ್ಲಿ ಸಣ್ಣದಾಗ ಒಂದು ಪಂಚರ್ ಆಗೈತೆ, ಏನೋ ಚಿಕ್ಕಿರೋ ಥರ. ಇವಾಗ ಹಾಕ್ತವ್ರೆ. ಪಂಚರ್ ಹಾಕ್ಸ್ಕೊಂಡು ಡ್ಯೂಟಿ ಆನ್ ಮಾಡೋಣ, ಅದಕ್ಕೆ ಆಫ್ ಮಾಡಿದ್ದೀನಿ ಇವಾಗ. ಆಮೇಲೆ ಆನ್ ಮಾಡೋಣ, ಸುಮ್ಮನೆ ಮಿಸ್ ಔಟ್ ಆಗೋಯ್ತು ಅಂದ್ಬಿಟ್ಟು. ನೋಡೋಣ ಬನ್ನಿ. ಪಂಚರ್ ಗಿಂಚರ್ ಹಾಕ್ಸ್ಕೊಂಡು ಒಂದು ಟೀಗಿ ಹಾಕ್ಕೊಂಡು ಡ್ಯೂಟಿ ಆನ್ ಮಾಡೋಣ. ಸ್ನೇಹಿತರೆ, ಡ್ಯೂಟಿ ಆನ್ ಮಾಡ್ತಾಯಿದ್ದಂಗೆ ಒಂದು ಆರ್ಡ್ರು ಬಂದಿದೆ. ಪಿಕಪ್ಪು 3 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಮೇನ್ ರೋಡಲ್ಲೇ ಒಳಕ್ಕೆ ಒಂಚೂರು ಪಿಕಪ್ ಇರೋದು. ಹೋಗೋಣ ಬನ್ನಿ. ಡ್ರಾಪ್ ಇರೋದು ರಾಂಪುರ, ವರ್ಮಾವು ಕಲ್ಕೆರೆಯಿಂದ ಮುಂದೆ 1077 ರೂಪಾಯಿ. ಬನ್ನಿ ಪಿಕಪ್ ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತಾವ್ರೆ. ರಬ್ಬರ್ ವುಡ್ 9 ಶೀಟ್ ಏನೋ ಇದ್ದಾವಂತೆ. 8x4 ರಬ್ಬರ್ ವುಡ್ಡು. ಪ್ಲೈವುಡ್ ಥರನೇ ಇರುತ್ತೆ, ಇದು ರಬ್ಬರ್ ವುಡ್ ಅಂತ. 9 ಶೀಟು ಲೋಡ್ ಮಾಡ್ಕೊ ಹೋಗೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಫುಲ್ ಜಾಮ್ ತೋರಿಸ್ತಾ ಇದೆ, 23 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಹಂಗೆ ಲೋಡ್ ಮಾಡ್ಕೊಂಡು ಗುಡ್ದಳ್ಳಿ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು 1500 ರೂಪಾಯಿಗೆ ಡೀಸೆಲ್ ಹಾಕ್ಸ್ಕೊಂಡು ನಾನು ಬಂದೆ ಅನ್ಲೋಡ್ ಪಾಯಿಂಟ್ಗೆ. ಅನ್ಲೋಡ್ ಮಾಡ್ಕೊತವ್ರು ಬಂದೇಟ್ಗೆ. ಬೇಗ ಅನ್ಲೋಡ್ ಮಾಡ್ತಾಯಿದ್ದಂಗೆ ಒಂದು ಆರ್ಡ್ರು ಬಂತು. ತೋರಿಸ್ತೀನಿ ರೀ ಯಾವುದು ಆರ್ಡ್ರು ಬಂದಿರೋದು ಅಂತ. ಅನ್ಲೋಡ್ ಮಾಡ್ತಾವ್ರೆ. ಇಲ್ಲಿ ಬಂದೈತೆ ನೋಡಿ ಆರ್ಡ್ರು. 1563 ರೂಪಾಯಿ ಬಂದೈತೆ ಆರ್ಡ್ರು. ಎತ್ಕೊಂಡಿದ್ದೀನಿ, ಇನ್ನೂ ಅನ್ಲೋಡ್ ಮಾಡ್ತಾವ್ರೆ. ಪಿಕಪ್ಪೇ 3.4 ಕಿಲೋಮೀಟ್ರ್ ಐತೆ. ಹೋಗೋಣ ಬನ್ನಿ. ಅನ್ಲೋಡ್ ಮಾಡ್ಕೊಂಡು ಲೋಡಿಗೆ ಬಂದೆ. ಲೋಡ್ ಮಾಡ್ತಾವ್ರೆ. ಟೈಲ್ಸು 84 ಬಾಕ್ಸ್ ಇದ್ದಾವಂತೆ. 1300 ಚಿಲ್ಲರೆ ಏನೋ ಆಯ್ತಂತೆ ವೆಯ್ಟು. ಲೋಡ್ ಮಾಡ್ತಾವ್ರೆ. 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳವ್ರೆ. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ನು 41 ಕಿಲೋಮೀಟ್ರ್ ಐತೆ. ವೆಯ್ಟ್ ಹೋಲ್ ಮಾಡಿರೋದಕ್ಕೆ 43 ತೋರಿಸ್ತಾ ಇದೆ. ಡ್ರಾಪ್ ಇರೋದು ದೊಡ್ಡಬಳ್ಳಾಪುರ. 41 ಕಿಲೋಮೀಟ್ರ್ ಇದೆ. ಹೋಗೋಣ ಬನ್ನಿ. 1 ಅವರ್ 20 ನಿಮಿಷ. ಹಂಗೆ ಹೋಯ್ತಾ ಹೊಟ್ಟೆ ಹಸಿದಾಯ್ತು. ಒಂದು ಸಮೋಸ ತಿನ್ಕೊಂಡು ಒಂದು ಕಾಫಿ ಕುಡ್ಕೊಂಡು ನಾನು ಬಂದೆ ಅನ್ಲೋಡ್ ಪಾಯಿಂಟ್ಗೆ. ಅಲ್ಲಿ ಇನ್ನೊಂದು ಗಾಡಿಗೆ ಅನ್ಲೋಡ್ ಮಾಡ್ಕೊತವ್ರೆ. ಗಾಡಿ ರಿವರ್ಸ್ ಹಾಕಿದ್ದೀನಿ. ಇನ್ನೊಂದು ಗಾಡಿಗೆ ಶಿಫ್ಟ್ ಮಾಡ್ತವ್ರೆ, ಬೇರೆ ಕಡೆಗೆ ತಗೊಂಡು ಹೋಗೋಕ್ಕೆ. ಇಳಿಸ್ಕೊತವ್ರೆ ನೋಡಿ, ಟಾಟಾ ಎಸಿಗೆ ಹಾಕತ್ತವ್ರೆ. ಸ್ನೇಹಿತರೆ, ಟೈಮು 3:10. ಅನ್ಲೋಡ್ ಕಂಪ್ಲೀಟ್ ಆಗಿದೆ. ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗೋಣ ಬನ್ನಿ. ಇವಾಗ 100 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡಿದ್ದೀನಿ. ಲೋಡ್ ಜಾಸ್ತಿ ಇತ್ತು, ಒಂದು 150 kg 150 kg ಅಷ್ಟು. ಅದಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ. ಟೋಟಲ್ ಅರ್ನಿಂಗ್ಸ್ ಬಂದು 2400 ಆಗೈತೆ 2 ಬಾಡಿಗೆದು. ಬನ್ನಿ ಇವಾಗ ಹೋಗೋಣ ಇಂಡಸ್ಟ್ರಿಯಲ್ ಏರಿಯಾ, ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗೋಣ ಬನ್ನಿ. ಅಲ್ಲೇ ಹೋಟ್ಲ್ ಹತ್ರ ಬಂದು ಒಂದು ಕುಸ್ಕ ತಿನ್ಕೊಂಡೆ. ಸ್ನೇಹಿತರೆ, ಟೈಮು 4:39. ಇವಾಗ ಒಂದು ಆರ್ಡ್ರು ಬಂದಿದೆ 1036 ರೂಪಾಯಿ.
ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಿಂದ ಉಸ್ಕೂರು ರಾಮಪಾಳ್ಯ, ಇದು ಮೋಸ್ಟ್ಲಿ ದಾಸನಪುರ ಒಳಗಡೆ ಮಾರ್ಕೆಟ್ ಇರ್ತದಲ್ಲ ಅಲ್ಲಿರ್ಬೋದು. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಪಿಕಪ್ಪು 2.8 ಕಿಲೋಮೀಟರ್ ಇದೆ. ಸ್ನೇಹಿತರೆ, ಇದು ಯಾವುದೋ ಬಾಡಿಗೆ ಬೀಳ್ತಲ್ಲ, ಬಂದ ಪಿಕಪ್ಗೆ ಯಾವುದೋ ಕಂಪ್ನಿ ಒಳಕ್ಕೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತಾಯಿಲ್ಲ ನೋಡಿ, ಇಲ್ಲಿ 20 ನಿಮಿಷ ಆಯ್ತಾ ಬಂತು. ಲೋಡಿಂಗ್ ಗಿಡಿಂಗ್ ಏನೂ ಮಾಡ್ತಾಯಿಲ್ಲ. ಒಳಗೆ ಬಂದರೆ 20 ನಿಮಿಷ ಆಯಿತು, ಗೇಟ್ ಎಂಟ್ರಿಗೆ ಅಂತಲೇ ಒಂದು 10 ನಿಮಿಷ ಆಯಿತು. ಅಲ್ಲಿಯೇ ಲೋಡಿಂಗೇ ಮಾಡ್ತಾಯಿಲ್ಲ. ವೆಯ್ಟ್ ಮಾಡಿ ಅಂತಾರೆ. ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ನೋಡೋಣ ಬನ್ನಿ, ಹೇಳ್ತೀನಿ. ನೋಡಿ, ಲೋಡಿಂಗ್ ಮಾಡೋಣ ಅಂತ ಬಂದವ್ರೆ. ಇದೆ ಅಂತ ಐಟಮು ಹಿಡಿಸ್ತಾ ಇಲ್ಲ, ಅದು ಒಳಗಡೆ ಹೋಯ್ತಾ ಇಲ್ಲ, ಹೈಟ್ ಜಾಸ್ತಿ ಅದೇ, ಅದಕ್ಕೆ ಆಗಲ್ಲ, ಕ್ಯಾನ್ಸಲ್ ಮಾಡಿಸ್ಕೊಡಿ, ಬೇರೆ ಗಾಡಿ ಕರ್ಸಿ ಅಂತವ್ರೆ. ಸ್ನೇಹಿತರೆ, 2 ಅವರ್ ಆಯಿತು ಪಿಕಪ್ ಲೊಕೇಶನ್ ಹತ್ರ ಬಂದು. ಲೋಡಿಂಗು ಆಗಲ್ವಂತೆ, ಅದು ಹಿಡಿಸ್ತಾ ಇಲ್ಲ ಅಂದ್ಬಿಟ್ಟು ಇವಾಗ ಓಪನ್ ಗಾಡಿ ಬೇಕು ಅಂತ ಇವಾಗ ಹೇಳ್ತವ್ರೆ. ಮೊದಲು ಫ್ಲ್ಯಾಟಾಗಿ ಹಾಕೋ ಬನ್ನಿ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಆಗಲ್ಲ, ಕ್ಯಾನ್ಸಲ್ ಮಾಡ್ತೀನಿ ಅಂತವ್ರೆ. 2 ಅವರ್ ಕಾಯಿಸ್ಬಿಟ್ಟು ಏನು ಮಾಡೋದು ಗೊತ್ತಿಲ್ಲ. ಕ್ಯಾನ್ಸಲ್ ಅದು ಹೆಂಗೆ ಮಾಡ್ತಾರೆ ಇವರು, ನೋಡಬೇಕು. ಕೋರ್ಟವ್ರು ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇವಾಗ ಸ್ನೇಹಿತರೆ, ಇವಾಗ ಟ್ರಿಪ್ಪು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಅಮೌಂಟ್ ಕೊಡ್ತೀನಿ ಅಂತ ಹೇಳೋರೆ. ನೋಡೋಣ ಬನ್ನಿ. ಸ್ನೇಹಿತರೆ, ಟ್ರಿಪ್ಪು ಕ್ಲೋಸ್ ಮಾಡಿದ್ದೀನಿ. 485 ರೂಪಾಯಿ ಬಂದಿರುತ್ತೆ. 2 ಅವರ್ ವೆಯ್ಟ್ ಮಾಡೋದಕ್ಕೆ 485 ರೂಪಾಯಿ ಕೊಟ್ಟವ್ರೆ. ಬನ್ನಿ ಹೋಗೋಣ. ಫೋನ್ಪೇ ಮಾಡ್ತೀನಿ ಅಂತ ಹೇಳೋರೆ. ಸ್ಕ್ಯಾನರ್ ಕಳಿಸಿದ್ದೀನಿ. ಇವಾಗ ಹೋಗ್ತಾ ಇರೋಣ ಬನ್ನಿ. ಯಾವ್ದಾರು ಡ್ಯೂಟಿ ಬರುತ್ತೆ ಹಿಂಗೆ ನೋಡೋಣ. ಸ್ನೇಹಿತರೆ, ಆರ್ಡ್ರು ಲೋಡಿಂಗ್ ಆಗಿಲ್ಲ, ಅದು ಟ್ರಿಪ್ ಕ್ಲೋಸ್ ಮಾಡಿಬಿಟ್ಟು 485 ರೂಪಾಯಿ ಬಂದಿತ್ತು. ಅಮೌಂಟ್ ಇಸ್ಕೊಂಡು ಇವಾಗ 45 ಕಿಲೋಮೀಟ್ರ್ ಖಾಲಿ ಹೋಗ್ತಾಯಿದ್ದೀನಿ ರೂಮ್ಗೆ. ನೋಡಿ ಎಂಥ ಆಯಿತು ಇವತ್ತು, ಎಂಥ ಪರಿಸ್ಥಿತಿ ಬಂತು. ಏನು ಮಾಡೋಕ್ಕಾಗಲ್ಲ, ಹಿಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ. ಬನ್ನಿ ಇವಾಗ 45 ಕಿಲೋಮೀಟ್ರ್ ಖಾಲಿ ಹೋಗೋಣ. ಇವತ್ತಿನ ಡ್ಯೂಟಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೇರೆ ಯಾವುದೋ ಆರ್ಡ್ರು ಬರೋ ಡೌಟು. ಆನೇಲಿ ಬಿಟ್ಟಿದ್ದೀನಿ, ನೋಡೋಣ. ಆರ್ಡ್ರು ಬಂದರೆ ಹೇಳ್ತೀನಿ, ಇಲ್ಲಾಂದರೆ ಇವತ್ತಿನ ಡ್ಯೂಟಿ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. 2,800 ರೂಪಾಯಿ ಆಗಿದೆ ಅರ್ನಿಂಗ್ಸು. ಕಮಿಷನ್ ಹೋಗಿ 2,800 ಆಗಿದೆ. ಬನ್ನಿ ಹೋಗೋಣ ಇವಾಗ.